ದೆಹಲಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತೆರಳುವ ಹಿನ್ನೆಲೆ ಖರ್ಗೆ ನಿವಾಸಕ್ಕೂ ಕೂಡ ಹಲವು ನಾಯಕರು ಭೇಟಿಯಾಗಿದ್ದಾರೆ. ಖರ್ಗೆ ನಿವಾಸಕ್ಕೆ ಅವರ ಪುತ್ರ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ, ಸಚಿವ ಡಿ ಸುಧಾಕರ್, ಹಿರಿಯ ಶಾಸಕ ಪ್ರಕಾಶ್ ಹುಕ್ಕೇರಿ ಹೀಗೆ ಅನೇಕರು ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಸಂಪುಟ ಸೇರ್ಪಡೆಗೆ ಬೇಡಿಕೆ ಇಟ್ಟಿದ್ದಾರೆ ಕೆಲ ನಾಯಕರು. ಎಲ್ಲರೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೇನೆ ಭೇಟಿ ಆಗ್ತಾರೆ ಅಂತಿಲ್ಲ. ಯಾಕಂತ ಹೇಳಿದ್ರೆ ಕ್ಯಾಬಿನೆಟ್ ರಿಶಫಲ್ ಅನ್ನೋದು ಖಚಿತಪಡಿಸಿದ್ದಾರೆ. ಹೀಗಾಗಿ ಕ್ಯಾಬಿನೆಟ್ ರಿಶಫಲ್ ಆದರೆ ನಮಗೂ ಕೂಡ ಅವಕಾಶವನ್ನು ಕೊಡಬೇಕು, ನಮಗೂ ಕೂಡ ಅವಕಾಶವನ್ನು ನೀಡಬೇಕು ಎನ್ನುವ ಕಾರಣಕ್ಕಾಗಿ ಕೆಲವಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಜೊತೆಗೆ ಅವಕಾಶ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೂ ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಬರ್ತಾ ಇದ್ದಾರೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಾಳಗ ಬಂದಂತೆ ಕಾಣಿಸ್ತಾ ಇದೆ. ಶೀಘ್ರವೇ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಹೈಕಮಾಂಡ್ ಅವರಿಗೆ ಬುಲಾವ್ ನೀಡಬಹುದು. ಶೀಘ್ರವೇ ಸಿಎಂ ಹಾಗೂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ನೀಡುವ ಸಾಧ್ಯತೆ ಇದೆ. ನಾನು ದೆಹಲಿಗೆ ಹೋದ ಮೇಲೆ ಮಾತುಕತೆಯನ್ನು ಮಾಡ್ತೇನೆ, ಇಂಪಾರ್ಟೆಂಟ್ 3-4 ಜನರನ್ನು ಕರೆಸ್ತೇವೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ 3-4 ಜನ ಅಂದರೆ ಅಲ್ಲಿ ಸಿಎಂ ಇರ್ತಾರೆ, ಡಿಸಿಎಂ ಇದ್ದೇ ಇರ್ತಾರೆ. ಇನ್ನೆರಡು ಜನ ಯಾರು ಅಂತ ನೋಡಬೇಕಾಗಿದೆ. 3-4 ಜನರನ್ನು ಕರೆಸಿ ಮಾತನಾಡ್ತೇವೆ, ಹೇಗೆ ಮುಂದುವರಿಯಬೇಕೆಂಬ ತೀರ್ಮಾನವನ್ನು ನಾವು ಮಾಡ್ತೀವಿ, ಹೇಗೆ ಮುಂದುವರಿಸಬೇಕು ಸರ್ಕಾರವನ್ನು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಅನ್ನು ದೆಹಲಿ ಕರೆಸ್ತೀರಾ ಅಂತ ಹೇಳಿದ್ರೆ ಅವರೆಲ್ಲರನ್ನ ಕರೆಸಿಯೇ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಚರ್ಚೆ ಆದಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಕರೆ ಕೊಡ್ತೀರಾ ಸರ್ ಅಂತ ಬರೋಕೆ ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕು. ಕರ್ಸೆ ಮಾತಾಡಿ ಅದರಲ್ಲಿ ಚರ್ಚೆ ಆದಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕಾಗ್ತದೆ. ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಅದರಲ್ಲಿ ಚರ್ಚೆ ಆದ ಈಗ ರಾಜ್ಯದ ಎಲ್ಲ ಚರ್ಚೆಗಳು ಕೂಡ ಏನೇ ಇದ್ದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಇಬ್ಬರು ನಾಯಕರು ಹೇಳ್ತಾ ಇದ್ದರು. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಾ ಇದ್ದರು. ನಾನು ಕೂಡ ಹೈಕಮಾಂಡ್ ಮಾತನ್ನು ಪಾಲಿಸಬೇಕು, ಡಿ ಕೆ ಶಿವಕುಮಾರ್ ಕೂಡ ಪಾಲಿಸಬೇಕು ಅಂಥೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದರು. ಈ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಏನು ಅನ್ನೋದು ಒಂದು ರೀತಿ ಗೊಂದಲ ಮುಂದುವರಿಯೋದಕ್ಕೂ ಹೈಕಮಾಂಡ್ ತೀರ್ಮಾನ ನೀಡದೇ ಇರೋದಕ್ಕೂ ಸಾಟಿಯಾಗಿತ್ತು. ಸೊ ಹೀಗಾಗಿ ಗೊಂದಲ ಮುಂದುವರಿಬಾರ್ದು ಅಂತ ಹೇಳಿದ್ರೆ ಹೈಕಮಾಂಡ್ ತತ್ಕ್ಷಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಬಟ್ ಹೈಕಮಾಂಡ್ಗೆ ಸುಲಭವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಇದು ಕಬ್ಬಿಣದ ಕಡಲೆ, ಸುಲಿದ ಬಾಳೆಹಣ್ಣಿನ ರೀತಿಯಲ್ಲ. ಸೊ ಹೀಗಾಗಿ ಒಂದು ಕಡೆ ನಿರ್ಧಾರವನ್ನು ಹೇಗೆ ಪ್ರಕಟಿಸಬೇಕು ಅನ್ನೋದು ಕೂಡ ಹೈಕಮಾಂಡ್ಗೆ ತಲೆನೋವಾದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಆಗುತ್ತಿರುವ ಬೆಳವಣಿಗೆಗಳು. ಒಂದು ರೀತಿ ಹೈಕಮಾಂಡ್ ಎಣಗಾಡ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಉಗುಳೋಕ್ಕೂ ಆಗದೆ, ನುಂಗೋಕ್ಕೂ ಆಗದೆ, ಏನು ಮಾಡೋಕ್ಕೂ ಆಗದೇ ಒಂದು ರೀತಿ ತಲೆನೋವನ್ನು ಅನುಭವಿಸುವ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ವಾ ಅಂತ ಹೇಳಿ. ಕಳೆದ 9-10 ದಿನಗಳಿಂದಲೂ ಕೂಡ ರಾಜ್ಯದಲ್ಲಿ ಈ ಬೆಳವಣಿಗೆಗಳು ನಡೀತಾ ಇದೆ. ಪಕ್ಷ ಮತ್ತೆ ಸರ್ಕಾರ, ಕಾಂಗ್ರೆಸ್ ಮುಖಂಡರು ಹಾಗೆ ಕಾರ್ಯಕರ್ತರಿಗೂ ಕೂಡ ಸಾಕಷ್ಟು ಗೊಂದಲಗಳು ಉಂಟಾಗ್ತಾ ಇದೆ. ನಾವು ಯಾರ ಪರವಾಗಿ ನಿಲ್ಬೇಕು, ಈ ರೀತಿಯಾಗಿ ಆದ್ರೆ ನಾವು ಮುಂದೆ ಏನು, ನಮ್ಮ ರಾಜಕೀಯ ಭವಿಷ್ಯ ಏನು ಅಂತೇಳಿ ಚಿಂತೆ ಆಗಿದೆ.
ಸೊ ಇದರ ನಡುವೆ ಹೈಕಮಾಂಡ್ ಇನ್ನೂ ಕೂಡ ಮಧ್ಯಪ್ರವೇಶವನ್ನ ಮಾಡಿರಲಿಲ್ಲ. ಆದ್ರೆ ಇದೀಗ ಮಧ್ಯಪ್ರವೇಶವನ್ನ ಮಾಡಿದೆ. ಇವತ್ತು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನಡುವೆ ಮೊದಲಿಗೆ ಸಭೆ ನಡೆಯುತ್ತೆ. ತದನಂತರ ಸಾಯಂಕಾಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಜೊತೆ ಖರ್ಗೆ ಅವರು ಸಭೆಯನ್ನ ಮಾಡಲಿದ್ದಾರೆ. ನಾಳೆ ಕೂಡ ಸಭೆ ಮಾಡ್ತೇವೆ ಅಂತೇಳಿ ಖರ್ಗೆ ಅವರು ಹೇಳಿದ್ದಾರೆ. ಖರ್ಗೆ ಅವರು ಈಗಷ್ಟೇ ದೆಹಲಿಗೆ ತೆರಳಿದ್ದಾರೆ. ದೆಹಲಿಗೆ ಹೋದ ನಂತರ ಈಗ ನಾಯಕರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಅದಕ್ಕೂ ಮುನ್ನ ಮಾಧ್ಯಮಗಳಿಗೆ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ, 3-4 ಜನರನ್ನ ದೆಹಲಿಗೆ ಕರೆಸಿ ಅವರ ಜೊತೆ ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ. ಸಿಎಂ ಡಿಸಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನ ಮಾಡ್ತೇವೆ. ಅಂತಿಮವಾಗಿ ಮುಂದೆ ನಾವು ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಮಾತುಕತೆಯ ನಂತರ ನಾವು ತೆಗೆದುಕೊಳ್ತೇವೆ ಅಂತೇಳಿ ಖರ್ಗೆ ಅವರು ಕೂಡ ಈಗಷ್ಟೇ ಹೇಳಿದ್ದಾರೆ. ಇದಾದ ನಂತರ ಸಾಕಷ್ಟು ಬೆಳವಣಿಗೆಗಳು ಈಗ ಶುರುವಾಗ್ತಾ ಇದೆ. ಮುಖ್ಯಮಂತ್ರಿಗಳ ನಿವಾಸ ಇಲ್ಲಿಯವರೆಗೂ ಕೂಡ ಸಾಕಷ್ಟು ರಾಜಕೀಯ ಚಟುವಟಿಕೆಗಳಿಗೆ ಗರಿಗೆದರಿತ್ತು. ಅಲ್ಲಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರು ಹೈಂದ ಸಮುದಾಯಗಳಿಗೆ ಸೇರಿರುವಂತಹ ಸಚಿವರ ಜೊತೆ ಸಭೆಯನ್ನ ಮಾಡಿದ್ರು. KN ರಾಜಣ್ಣ ಹಾಗೆ SC ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, BK ಹರಿಪ್ರಸಾದ್, ಅದರ ಜೊತೆಗೆ ಸಂತೋಷ್ ಲಾಡ್, KJ ಜಾರ್ಜ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಯಾಗಿದೆ. KN ರಾಜಣ್ಣ ಹಾಗೆ SC ಮಹದೇವಪ್ಪ ಇಬ್ಬರೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನೀವು CM ಕುರ್ಚಿಯನ್ನ ಬಿಟ್ಟುಕೊಡಬೇಡಿ, ನಾವು ನಿಮ್ಮ ಹಿಂದೆ ಇದ್ದೇವೆ. ಎಲ್ಲ ಹೈಂದ ಸಮುದಾಯಗಳ ಶಾಸಕರು ಕೂಡ ನಿಮಗೆ ಬೆಂಬಲವನ್ನ ಕೊಡ್ತೇವೆ. ವರಿಷ್ಠರ ಮೇಲೂ ಕೂಡ ನಾವು ಒತ್ತಡವನ್ನ ತರ್ತೇವೆ. ಕುರ್ಚಿಯಿಂದ ನೀವು ಯಾವುದೇ ಕಾರಣಕ್ಕೂ ಕೂಡ ಕೆಳಗಿಳಿಬೇಡಿ ಅನ್ನುವಂತ ಒಂದು ಒತ್ತಾಯವನ್ನ ಇವತ್ತು ರಾಜಣ್ಣ ಮಹದೇವಪ್ಪ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ KJ ಜಾರ್ಜ್, ಸಂತೋಷ್ ಲಾಡ್, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ನೋಡೋಣ. ಒಂದು ವೇಳೆ ಏನಾದರೂ ನನ್ನನ್ನ ಬದಲಾವಣೆ ಮಾಡುವಂತ ಪ್ರಯತ್ನ ಮಾಡಿದ್ದೆ ಆದ್ರೆ ಪರಮೇಶ್ವರ್ ಅವರನ್ನ ನಾವು CM ಕುರ್ಚಿಗೆ ತರೋಣ ಅನ್ನುವಂತ ವಿಚಾರವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾಗಿ ದಲಿತ ಕೂಗನ್ನ ಮತ್ತಷ್ಟು ಪ್ರಬಲಗೊಳಿಸುವಂತ ಒಂದು ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಈ ಒಂದು ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಎಲ್ಲರೂ ಕೂಡ ಹಿರಿಯ ಸಚಿವರು ಜೊತೆಗೆ ಶಾಸಕರು ಕೂಡ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾ ಇದ್ರು. ಸಿದ್ದರಾಮಯ್ಯ ಎಲ್ಲರ ಜೊತೆ ಇವಾಗ ಮಾತುಕತೆಯನ್ನ ಮಾಡಿದ್ದಾರೆ. ಈಗ ಕ್ಯಾಬಿನೆಟ್ ಸಭೆಯ ಹಿನ್ನೆಲೆ ಅವರು ಅಲ್ಲಿಂದ ತೆರಳಿದ್ದಾರೆ. ಜಸ್ರಾಜ್, ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.